ನಮಸ್ತೆ, ಅಶ್ವಿನಿ ವರ್ಲ್ಡ್ 09ಗೆ ಸ್ವಾಗತ. ನಾನು 5 ನಿಮಿಷದಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ತರಕಾರಿಗಳು ಬೇಕು ಅಂತೇಳಿ ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 2 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ, ಕರಿಬೇವು, ಹಾಗೆ ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೆಳು ಶಾವಿಗೆಯನ್ನು ತೊಗೊಂಡಿದ್ದೀನಿ. 1.5 ಕಪ್ ಶಾವಿಗೆ ಇದೆ. ಇದು ಪ್ಯಾಕೆಟ್ ಶಾವಿಗೆ ಅಲ್ಲ, ಇದು ಹಳ್ಳಿ ಕಡೆ ನಮ್ಮೂರ ಸೈಡಲ್ಲೆಲ್ಲ ಈ ಥರ ಶಾವಿಗೆ ತೆಳು ಶಾವಿಗೆ ಅಂತೇಳಿ ಮಾಡಿಸ್ತಾರೆ. ಹಾಗೆ ಇದಕ್ಕೆ 1.5 ಗ್ಲಾಸ್ ನೀರನ್ನು ಹಾಕಬೇಕು. ಇದು ಉಪ್ಪಿಟ್ಟು ಮಿದು ಆಗಬಾರ್ದು, ಉದುರಾಗಬೇಕು. ಉದುರಾದರೆ ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಚಿಟಿಕೆ ಅರಿಶಿನ ಮತ್ತು ಎಣ್ಣೆಯನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ, ಹಚ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜಿನ ಶಾವಿಗೆ ಉಪ್ಪಿಟ್ಟು ತಯಾರಿಸೋದಕ್ಕೆ ಎಷ್ಟು ಪಾತ್ರೆ ಸೈಜ್ ನೋಡ್ಕೊಳ್ಳಿ. ಪಾತ್ರೆಯನ್ನು ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಹೀಟ್ ಆಗೋದಕ್ಕೆ ಬಿಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಸ್ಪೂನ್ ಯೂಸ್ ಮಾಡ್ತಾ ಇಲ್ಲ, ನಾನು ಕೈಯಿಂದನೇ ಹಾಕ್ತಾ ಇದ್ದೀನಿ. ಥರ ಸಾಸಿವೆನ ಸಿಗುವಾಗೆ ಚಟಪಟ ಹಾಕಿ ಅಲ್ವಾ, ಆಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಕಾದಿರಬೇಕು. ಎಣ್ಣೆ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ನಾನು ಕರಿಬೇವನ್ನು ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತರಕಾರಿ ಇಷ್ಟ ತಿಂತೀರಾ ಅನ್ನೋದಾದರೆ ನೀವು ಇನ್ನೂ ಜಾಸ್ತಿ ಕೂಡ ಕಟ್ ಮಾಡ್ಕೋಬೋದು, ಹಾಕ್ಕೋಬೋದು, ಯೂಸ್ ಮಾಡ್ಕೊಳ್ಳಿ. ಇದು 1 ನಿಮಿಷ ಚೆನ್ನಾಗಿ ಇಲ್ಲಿ ಕಲರ್ ಚೇಂಜ್ ಆಗೋದು. ಸ್ವಲ್ಪ 1 ನಿಮಿಷ ಈ ಥರ ಇದ್ದೀನಿ. ಒಂದು ಚಿಟಿಕೆ ಇಷ್ಟ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊವನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಖಾರ ಮತ್ತು ಉಪ್ಪು ಹುಳಿಯನ್ನು ಹಿಡಿಯೋದಿಲ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ 1 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 1/2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಮುಚ್ಚಿಬಿಡೋಣ. ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದ ಮೇಲೆ ಇವಾಗ ನಾನು ಇದಕ್ಕೆ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಪ್ಲೇಟನ್ನು ಇದಕ್ಕೆ ಇವಾಗ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಇವಾಗ ಯಾವ ಥರ ಆಗಿದೆ ಅಂತ ನೋಡೋಣ. ನೋಡಿ, ಈ ಥರ ಉಪ್ಪಿಟ್ಟು ರೆಡಿ ಆಗಿದೆ. ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಇದನ್ನು 10 ನಿಮಿಷ ಬಿಡಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆದಮೇಲೆ ಚೆನ್ನಾಗೆಲ್ಲ ನೀರನ್ನು ಹೀರ್ಕೊಂಡಿರುತ್ತೆ ಅಲ್ವಾ, ಆಗ ನೀವು ಮತ್ತೆ ಟಿಫನ್ಗೆ ರೆಡಿ ಮಾಡ್ಕೊಂಡಿರ್ತೀವಿ, ತಿನ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ.
ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.